ಗೀತಾ 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 ಸಂಗೀತ ಬಾರೆ ಆಚೆ ಗೀತಾ ಬರೆ ಬರಲೇ. ನಿಂಗೆ ಬರ ನಿನ್ನ ಮಲ್ಲಾಗ್ರು ಬರ ಅಲ್ಲ. ಒಂದಿನ ಚೆನ್ನಾಗಿರ್ತೀಯ, ಒಂದು ವಾರ ಕುಡ್ಕೊಂಬತ್ತೀಯ. ಅಲ್ಲಿ ನೋಡಿದ್ರೆ ನನ್ನ ಗಂಡ ಹಂಗೆ ಹಿಂಗೆ ಅಂತೆಲ್ಲ ಹೊಗ್ಲಾಡ್ತೀನಿ. ನೀನು ನೋಡಿದ್ರೆ ಆರೆ ಕುಡ್ಕೊಂಬಂದಿದೀಯ. ಯಾರು ಉಚ್ಚ ಕುಡ್ಕೊಂಬಂದೆ ಹೋಗಿ ನಿನ್ನ ಬಾಯಿ ಮಣ್ಣಾಕ. ನಿನ್ಗೇನು ಬಂದೈತೆ ಬರ್ಬಾರು. ಏನ ಜಾಸ್ತಿ ಮಾತಾಡ್ತದೆಯಾ? ಏನು ಸಮಾಚಾರ? ಹೆಂಗೈತೆ ಮೈಗ? ಒಂದೇ ಒಂದು ಡಿಚ್ಚಿ ಒಳ್ದ ಅಂದರೆ ಸರಿ ಇರಲ್ಲ, ಹೇಳ್ತಿದ್ದೀನಿ, ಗೊತ್ತಾಯ್ತಾ? ನಾನು ಇರೋಪರ ಒಡವೆ ಎಲ್ಲ ಹಡ ಮಡಗಿ ತೋಟಕ್ಕೆ ಗೊಬ್ಬರ ಅಂತೆ ಹೀರೆ ಅಂತ ಎಲ್ಲ ತಂದು ನಾನು ಹಾಕ್ತಾಯಿದ್ದೀನಿ. ಅಲ್ಲ ಆಳುಗಳನ್ನ ಕರ್ಕೊಂಡೋಗಿ ಎಲ್ಲ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀನಿ. ನೀನು ತಿರ್ಕೊಂಡು ಊರು ತಿರ್ಕೊಂಡು ಯಾರ್ಯಾರು ಏನೇನು ಕೊಡ್ತಾರೆ ಅದೆಲ್ಲ ಕುಡ್ಕೊಂಬತ್ತೀಯ. ಲೋಪರ್ ನನ್ನ ಮಗನೇ ಕಿತ್ತೋದು, ನನ್ನ ಮಗನೇ ನನ್ನ ಜೀವನ ಹಾಳು ಮಾಡಬೇಕು ಅಂತಲೇ ಬಂದು ಸೇರ್ಕೊಂಡಿದ್ಯಾ ಏನು? ಏನ ಜಾಸ್ತಿ ಮಾತಾಡ್ತಿದ್ದಿಲ್ಲ, ಏನಾಗ್ಬಿಡುತ್ತೆ ಈಗ? ಯಾಕೆ ನೀನು ಕರ್ಕೊಂತ ನಾನು ನೋಡ್ಕೊಂಡಿಲ್ವೇನೆ? ಅಲ್ಲ ಬಂದಾಗ ಹಿಂಗಿದ್ದೆ, ಇವಾಗ ನೋಡಮ್ಮ ಹೆಂಗಾಗಿದ್ಯಾ? ಏನೋ ಬೇಜಾರಾಯಿತು. ಫ್ರೆಂಡ್ಸ್ ಎಲ್ಲ ಬರೋ ಮಗ ಹೋಗೋಣ ಅಂದರು, ಅದಕ್ಕೆ ಹೋದೆ. ಏನಾಗೋಯ್ತು ಏನಾಗೋಯ್ತು? ನಾನು ಹೊಲ್ತು ಕೆಲಸ ಮಾಡಲ್ವಾ? ನೀನು ಮಾಡಿಬಿಟ್ರೆ ಏನಾಗ್ಬಿಡ್ತದೆ? ಒಂದಿನ ಸೌದೋಗ್ಬಿಡ್ತೇನೆ, ಇಲ್ಲ ಒಂದು ಕೆ ಜಿ ಸಣ್ಣ ಬಿಡ್ತೀಯ, ಇಲ್ಲ ತಾನೆ? ಏನೂ ಇಲ್ಲ, ಹಂಗೆ ಇರ್ತೀಯ. ನೋಡು, ಇವತ್ತು ಆಳುಗಳೆಲ್ಲ ಬಂದಿದ್ರು. ಅವ್ರಿಗೆಲ್ಲ ಕಳೆ ಕೀಳ್ಸೋದಕ್ಕೆ ಕಾಸು ಕೊಡಬೇಕು. ಕಿತ್ತವ್ರೆ ಈ ಲಸ್ಮಕ್ಕಂಗೂ ಭಾನುಗೆಲ್ಲ ಅವ್ರ ಹೊಲ್ದಲ್ಲಿ ಹೋಗಿ ನಾನು ಹೆಂಗೋ ಕೂಲಿ ಮಾಡಿ ತೀರಿಸ್ತೀನಿ. ಮುಯ್ ಈಗ ಬಾಕಿಯವ್ರಿಗೆಲ್ಲ ಕೊಡಬೇಕಲ್ಲ, ಕೊಡು ಕಾಸನ್ನ ಕೊಡಿರಿ. ಒಂದೊಂದು ಆಳಿಗೆ 400 ರೂಪಾಯಿ ನನಗೆ ಕೊಡಿಲಿ. 1200 ರೂಪಾಯಿ ಕೊಡು 3 ಜನಕ್ಕೆ. ನಾನೇ ಕೊಡಲೆ? ಎಲ್ಲಿಂದ ತಂದು ಕೊಡಲೆ? ನನ್ನ ಹತ್ರ ಎಲ್ಲಿ ದುಡ್ಡು? ಅಲ್ಲ ಕಣಮಿ, ತೋಟದಲ್ಲಿ ಕಚ್ಚಾ ದುಡಿತೀನಿ. ಒಂದಿನಾರ ತೊಗೊಳ್ರಿ. 400 ರೂಪಾಯಿ ಬೇಡ ಕಣಮಿ, 100 ರೂಪಾಯಿ ತೊಗೊಳ್ರಿ. 100 ರೂಪಾಯಿ ಪಾಪ ನೀವು ಕಷ್ಟ ಬಿದ್ದಿದ್ದೀರ, ತೊಗೊಳ್ಳಿ ಅಂತ ಯಾವತ್ತಾದ್ರೂ ಕೊಟ್ಟಿದ್ದೇನೆ? ಕೊಟ್ಟಿದ್ದೀಯಾ ಹೇಳುವ? ಕೊಟ್ಟಿರೊಳಗೆ ಮಾತಾಡ್ದಲ್ಲ ಏನೋ ಕೊಡ. ನಾನು ಯಾಕಂಬ ಕೊಡೋಣ? ಎಲ್ಲಿಂದ ತಂದು ಕೊಡೋಣ? ಕೊಡೋ, ನಿನ್ನ ಹತ್ರ ಆಯ್ತಲ್ಲ, ಕೊಡೋ. ನಿನ್ನ ಜನ್ಮಕ್ಕೆ ಬೆಂಕಿ ಯಾಕ? ಎಲ್ಲೈತಯ್ಯ? ಅಲ್ಲ ನೆನ್ನೆ ದುಡ್ಡು ಬಂತಲ್ಲ, ಅರ್ಕೆ ದುಡ್ಡು ತಂಗಿನ ಎಳ್ಳೀರು ಕುಯ್ಸ್ತೀಯಲ್ಲ, ಏನೇಯ ಮಾಡಿದೆ ಅದನ್ನ? ಅದರಲ್ಲಿ ನನಗೆ ಬರೀ 5,000 ಕೊಟ್ಟೆ. ಇನ್ನೂ ಬಾಕಿ 5,000 ಎಲ್ಲಯ್ಯ? ಎಲ್ಲ ಅಲ್ಲ ನೀನು ಬುದ್ಧಿ ಕತ್ತಿದ್ಯಲ್ಲ ಸರಿಯಾ? ಈಗ ಸ್ಕೂಲ್ ಫೀಸ್ ಕಟ್ಟಬೇಕು ಐಟ್ಲಿಗೆ. ಏನು ಮಾಡ್ಬೇಕು ನಾನು? ಅಲ್ಲ ಕೆಲಸದವ್ರು ಬಂದರೆ ಅವ್ರಿಗೂ ದುಡ್ಡು ಕೊಡಲ್ಲ ಅಂತ ಎಲ್ಲಿಂದ ತಂದು ಕೊಡಲಿ ನಾನು? ಮನೆ ಭಂಗ ಹೆಂಗೆ ಮಾಡಲಿ? ಏನು ಕೈಯ ಹಿಂಗೆ ಹೊಟ್ಟೆ ಉರಿಸ್ತೀಯಾ? ಊರು ಜನ ಎಲ್ಲ ನೋಡಿದ್ರೆ ಅಯ್ಯೋ ನಿನ್ನ ಗಂಡ ದುಡಿತಾನೆ ಅಂತಾರೆ. ನೀನು ನೋಡೋದಂಥ ಕೆಲಸ ಕಲ್ತಿದ್ಯಲ್ಲ, ಏನು ಮಾಡ್ಬೇಕಯ್ಯ ನಾನು? ನಿಂದಾಕೋ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಿಲ್ವೇನೆ? ಹೇಳೋ, ನನ್ನ ದುಡ್ಡು, ನನ್ನ ಇಷ್ಟ, ನನ್ನ ಜಮೀನು, ನಾನು ಹೆಂಗಾರ ಮಾಡ್ತೀನಿ. ನೀನು ಅವಳ ಕಡ್ಕ, ನೀನು ಯಾವಳು ಕೇಳೋಕ್ಕೆ? ಎಲ್ಲ ನಿಂದೇನೆ. ಅಲ್ಲ ದುಡಿಯೋದು ನಾನು ಕತ್ತೆ ದುಡ್ದಂಗೆ ದುಡಿತೀನಿ. ಎಲ್ಲ ಇವಂದು. ಇವರು ನಾನು ತಂದು ಮಾಡಾಕಿಲ್ಲ, ಎಲ್ಲ ಇವಂದು. ಎಲ್ಲ ಒಂದಿನ ಬರ್ತಾನೆ ಹೋಯ್ತಾನೆ. ನಾವು ಸ್ವತಃ 9 ಕಾಲ ಕೆಲಸ ಮಾಡೋರು ನಾವು ಹೆಂಗೆ ಮಾಡಬೇಕು? ಅಲ್ಲ ನೀನು ಇಷ್ಟ ಬಂದಂಗೆ ಖರ್ಚು ಮಾಡೋದಿದ್ರೆ ನಾವು ಏನು ಮಾಡ್ಬೇಕು ಹೇಳು? 100 ರೂಪಾಯಿ ಖರ್ಚು ಮಾಡಿದ್ರೆ, 50 ರೂಪಾಯಿ ಖರ್ಚು ಮಾಡಿದ್ರೆ ಎಲ್ಲೋ ಹೆಂಗೋ ಅಂತ ನಾವು ಓದಾಡೋದು. ಇವನು ಕುಡಿಯೋಕೆ ತಿನ್ನೋಕ್ಕೆ ಒಂದು ದಿನಕ್ಕೆ 500-1000 ಖರ್ಚು ಮಾಡ್ಕೊಂಡು ಬಂದ್ಬಿಡ್ತಾನೆ. ನೀನು ಏನು ಬಂದದ್ದು ಬರಬಾರ್ದು. ನಿನಗೆ ಹೆಂಡತಿ ಮಕ್ಕಳು ಮನೆ ಮಠ ಏನೂ ನೆನಪಿಲ್ವೇನಯ್ಯ ನಿನಗೆ? ಕುಡಿಯೋದಷ್ಟೇ ನಾನು ನೆನಪಿರೋದು ನಿನಗೆ? ಹೌದು ಕಣಮ್ಮೆ, ನಾನು ಅದೇ ನೆನಪಿರೋದು. ಏನಿಲ್ಲ ಅಂತ ಹೆಚ್ಚಾಗಿ ಮಾತಾಡಿದ್ರೆ ಸರಿ ಬರೋಲ್ಲ. ನಮ್ಮ ಅಪ್ಪನ ಮನೆ ತಗೊಂಬಂದಿದ್ದೆ ನಮ್ಮಿ. ನಮ್ಮ ಅಪ್ಪಂದು ನಂದು. ನೀನು ಯಾವಳ ಕೇಳೋಕ್ಕೆ? ಹೇಳು, ನೀನು ಯಾವಳು? ನಾನು ನಿನ್ನ ತಾಳಿ ಕಡ್ದು ಹೆಂಡತಿ. ಇನ್ಯಾವಳು ಅಂದ್ಕೊಂಡೆ? ಬೀದಿಲೋಗಳು ಅಂದ್ಕೊಂಡ್ಯಾ? ನಾನು ಕೇಳ್ದಂತ ಇನ್ಯಾವಳು ಕೇಳ್ಬೇಕು ನೀನು? ಅಲ್ಲ ನನ್ನ ಮಗ ನಿನಗೆ ಕುಡಿಸ್ತಾನೋ ಸಿಗ್ಲಿಯಾ? ನನ್ನ ಮಗ ಪರಕೆ ಕಿತ್ತೋಗಂಗೆ ಹೊಡಿತೀನಿ. ಲೋಪರ್ ನನ್ನ ಮಕ್ಳು ಇನ್ನೊಂದ್ಸಲ ಬರಲಿ ನನ್ನ ಮನೆ ಬಾಕ್ಲಿಗೆ. ಅಣ್ಣ ಇದ್ದಾನ ಅಪ್ಪ ಅಣ್ಣ ಇದ್ದಾನ ಅಂತಂದು ಅವಾಗ ಗ್ರಾಚಾರ ಬಿಡಿಸ್ತೀನಿ. ದುಡ್ದಿದ್ದೆಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಕಟ್ಟು ಬರ್ತೀಯಲ್ಲ, ಅದನ್ನೇ ತಂದು ಮನೆ ಕೊಟ್ಟರೆ ಐಕಿಲ್ಲ ಅನ್ನೋದು. ಮನೆಗೆ ಸಂಸಾರ ನಡೆಸೋದು ಹೆಂಗೆಯೇ ನಾವು? ನೋಡೋ, ನನಗೆ ತಲೆ ಬಿಸಿ ತರಬೇಡ. ನಾನು ಈಗ ಹೋಗಿಂದ 2 ಕ್ವಾರ್ಟರ್ ಹಾಕೊಂಬಂದ್ಬಿಡ್ತೀನಿ. ನೋಡೋ, ಮೊದಲೇ ತಲೆ ಸರಿಯಿಲ್ಲ ನನಗೆ. ಸುಮ್ಮನೆ ತಲೆ ಕಡಿಸ್ಬೇಡ ಹೇಳ್ತಿದ್ದೀನಿ. ಇದೇ ಟೆನ್ಷನಲ್ಲಿ ಹೋಗಿ ಇನ್ನೂ 2-3 ಬಾಟ್ಲ್ ಹಾಕೊಂಬಂದ್ರೆ ಸರಿ ಇರೋಲ್ಲ. ಆಮೇಲಿಂದ ನನ್ನ ಕೆಟ್ಟನಾಗ ಮಾಡಬಾರ್ದು. ನನ್ನ ಬಿಟ್ಬಿಡ್ಬೇಕು. ನನ್ನ ಪಾಡಿಗೆ ನಾನೇನು ಕೇಳಬೇಡ, ಅರ್ಥ ಆಯ್ತಾ?
ಅರ್ಥ ಆಗಿಲ್ಲಾರ ಅರ್ಥ ಮಾಡ್ಕೊಳ್ಳಲೇ ಮಾಡ್ಕೊ. ಅಂಥವ್ರೆಲ್ಲ ಏನಕ್ಕೆ ಮದುವೆ ಆಯ್ತಿರೋ, ಏನಕ್ಕೆ ಮಕ್ಕಳು ಮರಿ ಸಂಸಾರ ಅಂತ ಮಾಡ್ಕೊತಿರೋ ಗೊತ್ತೇ ಆಗಲ್ಲ. ನಿಮ್ಮಂಥವ್ರ ಹತ್ರ ಎಲ್ಲ ಬಡ್ಕೊಂಡು ನಾವು ಸಾಯ್ಬೇಕು ಅಲ್ಲ. ಈಗ ಒಂಚೂರು ನಿನಗೆ ಕಷ್ಟನೇ ಅರ್ಥ ಆಗಲ್ವ ಅಲ್ಲ. ನಾನು ಹೊಲ್ತವು ಮಾಡಿಕೊಂಡು ಮನೆಯಲ್ಲೂ ಮಾಡಿ ಮಕ್ಕಳು ಮರಿ ನೋಡಿಕೊಂಡು ಇಷ್ಟೆಲ್ಲ ಕಷ್ಟ ಬೀಳ್ತೀನಲ್ಲ. ಯಾವತ್ತಾದರೂ ಒಂದಿನ ಹೆಂಗಮ್ಮಿ ಏನು ಎತ್ತ ಅಂತ ಕೇಳಿದ್ದೀನಯ್ಯ? ಹಾಂ, ಬರೀ ನಿಂದ ಆಗೋಯ್ತಲ್ಲ. ನನ್ನ ಏನಾದರೂ ಒಂದಿನ ಕೇಳಿದೀಯ? ನನ್ನ ಕಷ್ಟ ಸುಖ ಕೇಳಿದ್ದೀನಯ್ಯ ನೀನು? ಹಾಂ, ನೀನು ಕೇಳಿದೆ ನಮ್ಮ ಹೊಸ ಸುಮ್ಮನ ತಗೊಳಪ್ಪ 100 ರೂಪಾಯಿ ತಗೋ, ಒಂದು 200 ರೂಪಾಯಿ ತೊಗೊಂಡು ಹೋಗಿ ನೀನು ಆರಾಮಾಗಿ ಇದ್ದು ಬರೋಗಂತ 10 ಕೊಟ್ಟಿರ ನಮಗೆ ಕೊಟ್ಟಿದ್ಯಾ? ಏನಲ್ಲ ತಾನೆ, ನನ್ನ ಮನೇಲಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದೆಯಲ್ಲ, ಅದಕ್ಕೆ ಹಂಗೆ ಆಡಿಸ್ತೈತೆ ನೋಡೋ. ಹೋಯ್ತೀನಿ ನೀನು ಇಷ್ಟು ನಿಮಿಷ ಕೊಟ್ಮೇಲೆ ಆಯ್ತಾ ಇರ್ತೀನಿ. ಹೋಗಿ ನಾನು 2 ಕೊಟ್ರಾಕೊಂಬರ್ತೀನಿ. ಮಾಡ್ತೀನಿ ಕಣಮ್ಮ, ಬಂದು ಮಾಡ್ತೀನಿ ನಿನಗೆ, ಬರ್ತೀನಿ. ಹೋಗು. ಇನ್ನೇನು ಎಲ್ಲಿಗೆ ಹೋದ್ರು ಮತ್ತೆ ಇಲ್ಲಿಗೆ ಬರೋ ತಪ್ಪೋದಾಗ ಇಲ್ಲಿಗೆ ಬರ್ಬೇಕು ನೀನು. ಇನ್ನೇ ಅಲ್ಲಿ ಹೋಯ್ತೀಯ? ಕುಡ್ಕೊಂಡು ಬಂದು ಇಲ್ಲೇ ಬಂದು ಬಿತ್ಕೊಬೇಕಲ್ಲ. ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಕಣಮ್ಮೆ ಬಂದು ನಿನಗೆ ಕ್ಲೇಚರ ಬಿಡಿಸ್ತೀನಿ. ಈಗೆಲ್ಲ ಬರ್ತೀನಿ, ನಾನು ಕಾಟ್ ಹಾಕೊಂಬರ್ತೀನಿ. ಆಮೇಲೆ ಇರೋದು ನಿನಗೆ ಮಾರ್ರಿ ಹಬ್ಬ. ತರಕ್ಕೆ ಕುಡ್ದಿದ್ದೆಲ್ಲ ಇಳ್ದೋಯ್ತಲ್ಲಪ್ಪ. ಬರ್ತೀನಿ ಒಳಗೆ ಬಂದು ಆಮೇಲೆ ಮಾಡ್ತೀನಿ ಒಳಗೆ ಗ್ರಾಚಾರ ಬಿಡಿಸ್ತೀನಿ. ಇಂಥವಕ್ಕೆಲ್ಲ ಯಾಕೋ ಹೆಂಡತಿ ಮಕ್ಕಳು ಅಲ್ಲ. ಇಂಥದ್ದು ದೊಡ್ಡದ್ರದನ ನಮ್ಮ ಅಪ್ಪ ನಮ್ಮ ಅವ್ವ ಇವನಿಗೆ ಗಂಟು ಹಾಕ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡಾಕ್ಬಿಟ್ರು ಅಲ್ಲ. ಅವರೇನೋ ನಿಮ್ಮದೇಗ ಅವ್ರಿಗೆ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಅಲ್ಲ. ಇತ್ತಾಗ ಅಣ್ಣ ಅಂದವನು ತಿರ್ಕೊಂಡು ನೋಡೋಲ್ಲ ಹೆಂಗಿದೆಯಾ ಏನು ಅಂತ. ನನ್ನ ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳಿ? ಯಾರಿಗೂ ಬೇಡ ಅಂತ ಬಾಳು ಮುಂದುವರಿಯುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.